ನಾವು ಮುಂಚೆ ಸಿ ಪ್ರೋಗ್ರಾಮಿಂಗಲ್ಲಿ ಐಡೆಂಟಿಫೈಯರ್ಸ್ ಅಂದ್ರೇನು, ಕೀವರ್ಡ್ಸ್ ಅಂದರೆ ಏನು, ಆಮೇಲೆ ಸಿ ಪ್ರೋಗ್ರಾಮಿಂಗ್ಗೆ ಆಲ್ಫಾಬೆಟ್ಸು, ಟೋಕನ್ಸು, ಸ್ಟ್ರಕ್ಚರ್ಸ್, ಇನ್ಸ್ಟ್ರಕ್ಷನ್ಸು, ಆ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ಸ್ನ ಫಾರ್ಮ್ ಆಗಿ ಹೆಂಗೆ ಪ್ರೋಗ್ರಾಮ್ ಬರೆಯೋದು ಅಂತ ತಿಳ್ಕೊಂಡ್ವಿ. ಆದರೆ ಇವತ್ತು ಕಾನ್ಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಾನ್ಸ್ಟೆನ್ಸ್ ಅಂತ ಅಂದ್ರೇನು, ಒಂದು ನಿರ್ದಿಷ್ಟವಾಗಿ ಒಂದು ವ್ಯಾಲ್ಯೂನ ನೀವು ಅಸೈನ್ ಮಾಡೋದಕ್ಕೆ ಆ ವ್ಯಾಲ್ಯೂ ಯಾವುದಕ್ಕೆ ಸ್ಟೋರ್ ಆಗಬೇಕು ಅನ್ನೋ ಥರ ತಿಳ್ಕೊಳ್ಳೋಣ. ಇನ್ ದಿಸ್ ಸೆಕ್ಷನ್ ಲೆಟ್ ಅಸ್ ಸಿ ವಾಟ್ ಆರ್ ದಿ ಕಾನ್ಸ್ಟೆಂಟ್ಸ್, ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ಆಫ್ ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ಕಾನ್ಸ್ಟೆಂಟ್ಸ್. ಡೆಫಿನಿಷನ್ ಬಂದು ಏನಂತ ಅಂದರೆ, a constant is a data item which will not change during the execution of a program. The constant in C programming language are classified as shown below. ಕಾನ್ಸ್ಟ್ಯಾಂಟ್ಸ್ ಬಂದು 4 ಟೈಪ್ಸ್ ಆಗಿರುತ್ತೆ. ಏನಪ್ಪ ಅಂತಂದರೆ, ಇಂಟಿಜರು, ಫ್ಲೋಟಿಂಗ್ ಪಾಯಿಂಟು, ಕ್ಯಾರೆಕ್ಟರ್ ಕಾನ್ಸ್ಟೆಂಟು, ಸ್ಟ್ರಿಂಗು ಕಾನ್ಸ್ಟೆಂಟು. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಸ್ಟ್ರಿಂಗ್ ಅನ್ನೋದು ಯೂಸ್ ಮಾಡ್ತೀವಿ. ಮೋರ್ ದೆನ್ ಫ್ಯೂ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿದ್ರೆ ಸ್ಟ್ರಿಂಗ್ ಯೂಸ್ ಮಾಡಬೇಕು. ಕ್ಯಾರೆಕ್ಟರ್, ಒನ್ ಕ್ಯಾರೆಕ್ಟರ್ ಅಂತಂದರೆ ಕ್ಯಾರೆಕ್ಟರ್ ಯೂಸ್ ಮಾಡ್ತಾರೆ. ಅದು CHAR ಅಂದ್ಬಿಟ್ಟು ಅದ್ರ ಕೀವರ್ಡು. ಇವಾಗ ಕಾನ್ಸ್ಟೆಂಟ್ ಅಂತಂದ್ರೆ ಏನು, ಅದೊಂದು ಡೇಟಾ ಐಟಮು, ಅದೊಂದು ವ್ಯಾಲ್ಯೂನ ಸ್ಟೋರ್ ಮಾಡಿ ಡೇಟಾ ಐಟಮ್ನು ವಿಚ್ ವಿಲ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಅ ಪ್ರೋಗ್ರಾಮ್. ಅಂದರೆ ಪ್ರೋಗ್ರಾಮ್ ರನ್ ಆಗೋ ಟೈಮಲ್ಲಿ, ಇವಾಗ ಪ್ರೋಗ್ರಾಮ್ ನೀವು ಟೈಪ್ ಮಾಡಿ ಟರ್ಬೋಸಿಯಲ್ಲಿ ನೀವು ಏನಾದರೂ ಟೈಪ್ ಮಾಡಿ ನೀವು ಪ್ರೋಗ್ರಾಮ್ ಕಂಟ್ರೋಲ್ 9 ಹೊಡೆದಾಗ ಪ್ರೋಗ್ರಾಮ್ ರನ್ ಆಗುತ್ತೆ. ಆವಾಗ ಪ್ರೋಗ್ರಾಮ್ ರನ್ ಆದಾಗ ನೀವು ಎಕ್ಸಿಕ್ಯೂಷನ್ ಟೈಮಲ್ಲೂ ಈ ಕಾನ್ಸ್ಟೆಂಟ್ಸ್ ಟು ವ್ಯಾಲ್ಯೂ ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಫಸ್ಟ್ ಒನ್ ನೋಡೋಣ, ಇಂಟಿಜರ್ ಕಾನ್ಸ್ಟೆಂಟ್. Now let us answer the question, what is an integer? Explain with an example. An integer constant is a whole number without any decimal point. No extra characters are allowed other than plus and minus sign. If plus and minus are present, ಅಂದರೆ ಇಂಟಿಜರ್ ಅಂದರೆ ಏನಪ್ಪ ಅಂದರೆ, ಇದೊಂದು ಕಾನ್ಸ್ಟೆಂಟ್, ಇದೊಂದು ಹೋಲ್ ನಂಬರ್, ಆಡ್ ನಂಬರ್ ಅವೆಲ್ಲ ನಿಮಗೆ ಗೊತ್ತು. ರಿಯಲ್ ನಂಬರ್, ಹೋಲ್ ನಂಬರ್ ಇನ್ಕ್ಲೂಡ್ ಆಗಿರುತ್ತೆ, ಆದರೆ ಡೆಸಿಮಲ್ ಪಾಯಿಂಟ್ ಮಾತ್ರ ಇನ್ಕ್ಲೂಡ್ ಆಗಿರಲ್ಲ. ಎಕ್ಸ್ಟ್ರಾ ಕ್ಯಾರೆಕ್ಟರ್ಸು ಇನ್ಕ್ಲೂಡ್ ಆಗಿರಲ್ಲ. ಆಮೇಲೆ ತಿರ್ಗಾ ಪ್ಲಸ್ಸು ಅಲೋಡ್ ಅದರ್ ದ್ಯಾನ್ ಪ್ಲಸ್ ಆ್ಯಂಡ್ ಮೈನಸ್ ಸೈನ್. ನೋ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಆರ್ ಅಲೋಡ್ ಅದರ್ ದೆನ್ ಪ್ಲಸ್ ಆ್ಯಂಡ್ ಮೈನಸ್ ಅಂತಂದರೆ, ಪ್ಲಸ್ ಆ್ಯಂಡ್ ಮೈನಸ್ ಹೊರತಾಗಿಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ಸು ಇದರಲ್ಲಿ ಯೂಸ್ ಮಾಡೋಂಗಿಲ್ಲ. ಎಲ್ಲಿ? ಇಂಟಿಜರ್ ಕಾನ್ಸ್ಟ್ಯಾಂಟಲ್ಲಿ. ನೆಕ್ಸ್ಟ್ ಫರ್ದರ್, they should precede the number. Precede ಅಂತಂದರೆ ಮುಂದೆ, ಅಂದರೆ ಪ್ರೀ ಇನ್ಕ್ರಿಮೆಂಟ್, ಪ್ರೀ ಡಿಕ್ರಿಮೆಂಟ್ ಅಂತ ಅಂತೀವಲ್ಲ, ಅದೇ ಥರನೇ ಪ್ರಿಸೀಡಿಂಗ್ ನಂಬರ್. ಆ್ಯನ್ ಇಂಟಿಜರ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 types. ದಟ್ ಈಸ್ ಇಂಟಿಜರ್ ಕಾನ್ಸ್ಟೆಂಟ್, ಡೆಸಿಮಲ್, ಆಕ್ಟಲ್, ಹೆಕ್ಸಾಡೆಸಿಮಲ್. ಆಕ್ಟಲ್ ಅಂತಂದರೆ 8, ಡೆಸಿಮಲ್ ಅಂದರೆ 10, ಹೆಕ್ಸಾಡೆಸಿಮಲ್ ಅಂದರೆ 16. ಇದು ನಾವು ಬೈನರಿ ಆಪ್ರೇಷನ್ ಮಾಡಬೇಕಾದ್ರೆ ಲಾಜಿಕಲ್ ಡಿಸೈನಿಂಗ್ ಅಂದರೆ EC ಸಬ್ಜೆಕ್ಟಲ್ಲಿ ನಾವು ಕಲ್ತ್ಕೊತೀವಿ. ಡೆಸಿಮಲ್ ಅಂತ ಅಂದರೆ ಏನು, 0 ಇಂದ 9ವರೆಗೂ. ಆಮೇಲೆ ತಿರ್ಗಿ ಆಕ್ಟಲ್ ಅಂದ್ರೇನು, 0 ಇಂದ 7ವರೆಗೂ. ಹೆಕ್ಸಾಡೆಸಿಮಲ್ ಅಂತಂದ್ರೇನು, 0 ಇಂದ 15ವರೆಗೂ. ಇದು ಹೆಕ್ಸಾಡೆಸಿಮಲ್. ಇದು ಎಕ್ಸಾಂಪಲು ಮತ್ತು ಅದರ ರೆಪ್ರೆಸೆಂಟೇಷನು. ನಾವು ಲೆಟ್ ಅಸ್ ನೋ ಆನ್ಸರ್ ದಿ ಕ್ವಶನ್, ವಾಟ್ ಈಸ್ ದ ಡೆಸಿಮಲ್ ನಂಬರ್? ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಡೆಸಿಮಲ್ ನಂಬರ್ ಅಂದರೆ ಏನಪ್ಪ ಅಂದರೆ, ಆ ಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಎನಿ ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಫ್ರಮ್ 0 to 9. ಆಗಲೇ ಹೇಳಿದಾಗೆ ನಾನು ಇವಾಗ 0 to 9 ಅಂತ ಹೇಳಿದ್ರೆ ಡೆಸಿಮಲ್ ನಂಬರ್ಸು. ನೋ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಆರ್ ಅಲೋಡ್ ಅದರ್ ದೆನ್ ಪ್ಲಸ್ ಆರ್ ಮೈನಸ್ ಹೊರತಾಗಿ ಬೇರೆ ಯಾವ ಕ್ಯಾರೆಕ್ಟರ್ಸ್ ಯೂಸ್ ಮಾಡೋಂಗಿಲ್ಲ. ಇಫ್ ಪ್ಲಸ್ ಆ್ಯಂಡ್ ಮೈನಸ್ ಆರ್ ಪ್ರೆಸೆಂಟ್, ಇಫ್ ಆರ್ ಪ್ಲಸ್ ಆರ್ ಮೈನಸ್ ಪ್ರೆಸೆಂಟ್, ದೇ ಶುಡ್ ಪ್ರಿಸೀಡ್ ದ ನಂಬರ್. ಅಂತಂದರೆ ಪ್ಲಸ್ ಆರ್ ಮೈನಸ್ ಸಿಂಬಲ್ ಇತ್ತು ಅಂತಂದರೆ ಅದು ಅದ್ರ ಮುಂದೆ ನಂಬರ್ ಇರಲೇಬೇಕು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 100 -67, ಪ್ರಿಸೀಡ್ ಅಂತಂದರೆ ಫಸ್ಟೇ ಇರಬೇಕು. ಪ್ರೀ ಇನ್ಕ್ರಿಮೆಂಟ್ ಅಂದರೆ ಫಸ್ಟೇ ಇನ್ಕ್ರಿಮೆಂಟ್ ಮಾಡೋದು. ಪೋಸ್ಟ್ ಅಂತಂದರೆ ಮುಂದೆ ಆಮೇಲೆ ಬರೋದು, ಪೋಸ್ಟ್ ಇನ್ಕ್ರಿಮೆಂಟ್ ಅಂತ ಅರ್ಥ. ಆರ್ ವ್ಯಾಲಿಡ್, ದ ಫಾಲೋಯಿಂಗ್ ಆರ್ ಇನ್ವ್ಯಾಲಿಡ್.
ಯಾವುದಪ್ಪ ಇನ್ವ್ಯಾಲಿಡು ಅಂತಂದರೆ 10,000 ಕಾಮಾ ನಾಟ್ ಅಲೋಡ್, ಕಾಮಾ ಯೂಸ್ ಮಾಡೋಂಗಿಲ್ಲ. ಆಮೇಲೆ ಡೆಸಿಮಲು ಪಾಯಿಂಟ್ ಯೂಸ್ ಮಾಡೋಂಗಿಲ್ಲ, ಡೆಸಿಮಲ್ ಪಾಯಿಂಟ್ ನಾಟ್ ಅಲೋಡ್. ಆಮೇಲೆ ಸ್ಪೇಸು 10 ಸ್ಪೇಸ್ 20 ಇದನ್ನು ಯೂಸ್ ಮಾಡೋಂಗಿಲ್ಲ. ಆಮೇಲೆ ಶುಡ್ ನಾಟ್ ಹ್ಯಾವ್ ಅ ಪ್ರಿಫಿಕ್ಸ್ ಝೀರೋ, ಸ್ಟಾರ್ಟಿಂಗಿಂದನೇ ಝೀರೋಯಿಂದ ಸ್ಟಾರ್ಟ್ ಆಗೋಂಗಿಲ್ಲ. ಆಮೇಲೆ ಔಟ್ ಆಫ್ ರೇಂಜ್ 16 ಬಿಟ್ ಮಿಷಿನ್, 16 ಬಿಟ್ ಮಿಷಿನಲ್ಲಿ ಔಟ್ ಆಫ್ ರೇಂಜ್ ವ್ಯಾಲ್ಯೂಸು ಕೊಡೋಂಗಿಲ್ಲ. ಆಮೇಲೆ -32,000 ಮೈನಸ್ ಔಟ್ ಆಫ್ ರೇಂಜ್, ದಟ್ ಈಸ್ 16 ಬಿಟ್ ಮಿಷಿನಲ್ಲಿ ಔಟ್ ಆಫ್ ರೇಂಜ್ ವ್ಯಾಲ್ಯೂಸು ನಾವು ಟೈಪ್ ಮಾಡೋ ಹಾಗಿಲ್ಲ. ನೆಕ್ಸ್ಟು ವಾಟ್ ಈಸ್ ಆಕ್ಟಲ್ ನಂಬರ್? ಆಕ್ಟಲ್ ನಂಬರ್ ಅಂತಂದರೆ 0 to 7, ದಟ್ ಇಸ್ ಡಿಜಿಟ್ಸ್ 8 ಡಿಜಿಟ್ಸ್ ಇರುತ್ತೆ. ಆಕ್ಟಲ್ ಇಂಟಿಜರ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಎನಿ ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಫ್ರಮ್ 0 to 7 ವಿತ್ ಅ ಪ್ರಿಫಿಕ್ಸ್, ದಟ್ ಈಸ್ 0 ಡಿಜಿಟ್ 0. ಪ್ರಿಫಿಕ್ಸ್ ಅಂತಂದರೆ ಮುಂದೆ, ಸಫಿಕ್ಸ್ ಅಂತಂದರೆ ಹಿಂದೆ ಬರೋದು. ನೋ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಆರ್ ಅಲೋಡ್ ಅದರ್ ದೆನ್ ಪ್ಲಸ್ ಆ್ಯಂಡ್ ಮೈನಸ್. ಸಪೋಸ್ ಪ್ಲಸ್ ಆ್ಯಂಡ್ ಮೈನಸ್ ಇತ್ತು ಅಂತಂದರೆ ದೇ ಶುಡ್ ಪ್ರಿಸೀಡ್ ದ ನಂಬರ್. ಅಂತಂದರೆ ಈಗ ಪ್ಲಸ್ ಅನ್ನೋದು ಫಸ್ಟ್ ಪ್ರಿಸೀಡಿಂಗ್ ಆಗಿ ಬರುತ್ತೆ. ಪ್ರಿಫಿಕ್ಸು ಸಫಿಕ್ಸು ಅವೆಲ್ಲ ನಿಮಗೆ ಗೊತ್ತಿರಬೇಕು. ಪ್ರಿಫಿಕ್ಸ್ ಅಂದರೆ ಮುಂದೆ ಬರೋದು, ಸಫಿಕ್ಸ್ ಅಂದರೆ ಹಿಂದೆ ಬರೋದು. ಆಮೇಲೆ ತಿರ್ಗಾ 10,000 ಕಾಮಾ ನಾಟ್ ಅಲೋಡ್ ಆ್ಯಸ್ ಯೂಶುವಲ್, ಸೇಮ್ ಆ್ಯಸ್ ಇನ್ ಡೆಸಿಮಲ್ ನಂಬರ್. 0.5 ಡೆಸಿಮಲ್ ಪಾಯಿಂಟ್ ನಾಟ್ ಅಲೋಡ್. ಆಮೇಲೆ ಸ್ಪೇಸ್ ನಾಟ್ ಅಲೋಡ್. 8 ಈಸ್ ಇನ್ವ್ಯಾಲಿಡ್ ಇನ್ ಆಕ್ಟಲ್. 8 ಅನ್ನೋ ನಂಬರ್ನ ನಾವು ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ 0 to 7 ಮಾತ್ರ ಇರುತ್ತೆ. ಆ 0ನೂ ಕೌಂಟಾಗಿ 8 ಡಿಜಿಟ್ಸ್ ಆಗುತ್ತೆ. 8 ನಂಬರ್ನ ಬಿಟ್ಟು 0 ಇಂದ 7 ಮಾತ್ರ ಕೌಂಟ್ ಆಗಬೇಕು. ಆಮೇಲೆ 777 8 ಈಸ್ ಇನ್ವ್ಯಾಲಿಡ್ ಇನ್ ಆಕ್ಟಲ್, ದಟ್ ಈಸ್ ಶುಡ್ ಹ್ಯಾವ್ ಅ ಪ್ರಿಫಿಕ್ಸ್ 0, ಅಂದರೆ ಪ್ರಿಫಿಕ್ಸ್ ಸ್ಟಾರ್ಟಿಂಗು ಪ್ರಿಫಿಕ್ಸ್ 0ದಿಂದ ಸ್ಟಾರ್ಟ್ ಆಗಬೇಕು ಅಂತ ಅರ್ಥ. ಓಕೆ, ಡನ್. Now let us know what is hexadecimal number. Explain with an example. And hexadecimal ಬಂದು hexadecimal integer constant can be any of the combinations of digits from 0 to 9 along with the letters of A to F, that is small letter as well as caps letter. This constant has to be preceded by 0x. preceded ಅಂತಂದರೆ ಫಸ್ಟಲ್ಲಿ ಇರಬೇಕು. ಇವಾಗ ಆಕ್ಟಲ್ ನಂಬರು ಪ್ರಿಫಿಕ್ಸಲ್ಲಿ 0 ಇರಬೇಕು, ಇಲ್ಲೂ ಅಷ್ಟೇ. ಆದರೆ ಇಲ್ಲಿ 0 ಜೊತೆಗೆ ಎಕ್ಸು, ಕ್ಯಾಪಿಟಲ್ ಎಕ್ಸ್ ಇಸ್ ರೆಪ್ರೆಸೆಂಟೇಟಿಂಗ್, ದಟ್ ಈಸ್ ಹೆಕ್ಸಾಡೆಸಿಮಲ್ ಅಂತ ನಂಬರು. 0x 0 ಕ್ಯಾಪಿಟಲ್ ಎಕ್ಸ್. ಫಾರ್ ಎಕ್ಸಾಂಪಲ್ 0x8a b ಇದು ಹೆಂಗೆ ಕೌಂಟ್ ಆಗುತ್ತೆ ಅಂತಂದರೆ 0 ಇಂದ 9ವರೆಗೂ ಕೌಂಟ್ ಆಗುತ್ತೆ. ಆಮೇಲೆ ತಿರ್ಗಾ ಎ ಇಂದ ಎಫ್ವರೆಗೂ ಕೌಂಟ್ ಆಗುತ್ತೆ. ಅದು ಹೆಕ್ಸಾಡೆಸಿಮಲ್ 0 ಇಂದ 15ರವರೆಗೂ. 10,000 ಇನ್ವ್ಯಾಲಿಡ್. ಕಾಮಾ ನಾಟ್ ಅಲೌಡು, ಕಾಮಾ ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಜಿ ಎಚ್ ಅನ್ನೋ ಕ್ಯಾರೆಕ್ಟರ್ ಇಲ್ಲವೇ ಇಲ್ಲ, ಯಾಕಂದರೆ ಬರೀ ಎಫ್ವರೆಗೂ ಅಷ್ಟೇ ಹೆಕ್ಸಾಡೆಸಿಮಲ್ಲು, ಅದು ಇನ್ವ್ಯಾಲಿಡ್ ಆಗುತ್ತೆ. ಆಮೇಲೆ ಪಾಯಿಂಟ್, ಡೆಸಿಮಲ್ ಪಾಯಿಂಟು ಅಲೋ ಆಗಿಲ್ಲ. ಆಮೇಲೆ ಶುಡ್ ಪ್ರಿಸೀಡ್ ವಿತ್ 0x ಮತ್ತು 0 ಕ್ಯಾಪ್ಸ್ ಎಕ್ಸ್. ಯಾವತ್ತನ ಆಗಲಿ ಹೆಕ್ಸಾಡೆಸಿಮಲ್ ಅಂತ ಬಂದಾಗ ಅದು 0x ಅಂತ ಪ್ರಿಸೀಡ್ ಆಗಬೇಕು. ಪ್ರಿಸೀಡ್ ಇನ್ ದ ಸೆನ್ಸ್ ಮುಂದೆ ಬರೋದು. ಹಿಂದೆ ಅಂತಂದರೆ ಸಫಿಕ್ಸ್. A number starting with 0 is an octal number and should have digits from 0 to 7. Usually decimal integer constants are used in programming. Octal and hexadecimal constants are rarely used. ಏನಂತಂದರೆ ಆಕ್ಟಲು ಮತ್ತು ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ಸ್ನ ರೇರಾಗಿ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಡೆಸಿಮಲ್ ಅಂತಂದರೆ 0 to 9 ನಂಬರ್ ಅಂತಂದರೆ ಡೆಸಿಮಲ್ ನಂಬರ್ ಜಾಸ್ತಿ ಯೂಸ್ ಮಾಡೋದು. ಯೂಶಲಿ ಆಕ್ಟಲು ಮತ್ತು ಹೆಕ್ಸಾಡೆಸಿಮಲ್ನ ರೇರಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ಫಸ್ಟ್ನೇದೇನು ತಿಳ್ಕೊಂಡ್ವಿ, ಇಂಟಿಜರ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ದ ನ್ಯೂಮರಿಕ್ ಕ್ವಾಂಟಿಟೀಸ್ ಹ್ಯಾವಿಂಗ್ ದ ಫ್ರ್ಯಾಕ್ಷನಲ್ ಪಾರ್ಟ್ ಆರ್ ಕಾಲ್ಡ್ ಫ್ಲೋಟಿಂಗ್ ಪಾಯಿಂಟ್. ಅಂದರೆ ಇವಾಗ ನಮಗೆ ಫ್ಲೋಟಿಂಗ್ ಅಂದರೆ ಡೆಸಿಮಲ್ ಪಾಯಿಂಟ್ ಬರಬೇಕು. ಫ್ಲೋಟಿಂಗ್ ಪಾಯಿಂಟ್, ದ ನ್ಯೂಮರಿಕ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಫ್ರ್ಯಾಕ್ಷನಲ್ ಪಾರ್ಟ್ ಅಂತಂದರೆ ಇವಾಗ ನಾವು ಮ್ಯಾಕ್ಸಲ್ಲೆಲ್ಲ ನೋಡಿದ್ದೀವಿ. ಒಂದು ಫ್ರ್ಯಾಕ್ಷನಲ್ ಪಾರ್ಟ್ನ ನಾವು ಕನ್ವರ್ಟ್ ಮಾಡಿದಾಗ ಅದು ಡೆಸಿಮಲ್ ಆಗಿ ಕನ್ವರ್ಟ್ ಆಗುತ್ತೆ. ಸಪೋಸ್ ಲೈಕ್ 2/7 ಹೆಂಗೆ ಡೆಸಿಮಲ್ ಪಾಯಿಂಟಿಗೆ ಕನ್ವರ್ಟ್ ಮಾಡ್ತಾರೆ, ಅದು 0 ಪಾಯಿಂಟ್ ಸಮಥಿಂಗ್ ಅಂತ ವರ್ಕ್ ಆಗುತ್ತೆ. ಅದೇ ಥರನೇ ಇದು ಫ್ಲೋಟಿಂಗ್ ಪಾಯಿಂಟ್. ಆ
ಫ್ಲೋಟಿಂಗ್ ಪಾಯಿಂಟಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಮಾತ್ರ ಇದನ್ನು ಫ್ಲೋಟಿಂಗ್ ಅಂತ ಕರೀತಾರೆ. ಆಲ್ ನೆಗೆಟಿವ್ ನಂಬರ್ಸ್ ಶುಡ್ ಹ್ಯಾವ್ ಅ ಪ್ರಿಫಿಕ್ಸ್ ದಟ್ ಈಸ್ ಮೈನಸ್. ನೆಗೆಟಿವ್ ನಂಬರ್ ಯಾವಾಗಲೂ ಮೈನಸಿಂದ ಡಿನೋಟ್ ಆಗುತ್ತೆ. ಆ ಪಾಸಿಟಿವ್ ನಂಬರ್ ಕ್ಯಾನ್ ಹ್ಯಾವ್ ಆ್ಯನ್ ಆಪ್ಷನಲ್ ಪಾಸಿಟಿವ್. ಪಾಸಿಟಿವ್ ನಂಬರ್ನ ಯಾವಾಗಲೂ ಪಾಸಿಟಿವ್ ಪ್ಲಸ್ ಅಂತ ಕೊಡ್ದಲೇ ಇದ್ರೂ ಅದು ಪಾಸಿಟಿವ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸಪೋಸ್ ನೆಗೆಟಿವ್ ಇತ್ತು ಅಂತ ಮಾತ್ರ ನೆಗೆಟಿವ್ ಅಂತ ಸಿಂಬಲ್ ಮೆನ್ಷನ್ ಮಾಡಬೇಕಾಗುತ್ತೆ. ನೋ ಅದರ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಆರ್ ಅಲೋಡ್. ನೋ ಅದರ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಲೈಕ್ ಝೀರೋ ಇಲ್ಲ, ಎಕ್ಸ್ ಇಲ್ಲ, ಬರೀ ಮೈನಸ್ಸು ಪ್ಲಸ್ ಹಾಕಿದ್ರೂ ನಡೆಯುತ್ತೆ, ಹಾಕಲಿಲ್ಲ ಅಂದರೂ ನಡೆಯುತ್ತೆ. ದ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ 2 ಫಾರ್ಮ್ಸ್ ಆ್ಯಸ್ ಶೋನ್ ಬಿಲೋ. ಫ್ಲೋಟಿಂಗ್ ಪಾಯಿಂಟ್ಸಲ್ಲಿ ಫ್ರ್ಯಾಕ್ಷನಲ್ ಫಾರ್ಮ್ ಇರುತ್ತೆ, ಸೈಂಟಿಫಿಕ್ ನೊಟೇಷನ್ಸ್ ಇರುತ್ತೆ, ಎಕ್ಸ್ಪೋನೆಂಟ್ ನೊಟೇಷನ್ ಇರುತ್ತೆ. ನೆಕ್ಸ್ಟು ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಏನಪ್ಪ ಇರುತ್ತೆ ಅಂದರೆ, ನಾವು ದ ಕ್ವಶನ್ ಇಸ್ ಹೌ ಟು ರೆಪ್ರೆಸೆಂಟ್ ದ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಯೂಸಿಂಗ್ ದ ಫ್ರ್ಯಾಕ್ಷನಲ್ ಫಾರ್ಮ್. ಗಿವ್ ಎಕ್ಸಾಂಪಲ್ಸ್ ಲೈಕ್ a floating point number represented using the fractional form as an integer part. ಅಂದರೆ ಫ್ಲೋಟಿಂಗ್ ಪಾಯಿಂಟಲ್ಲಿ 2 ಪಾರ್ಟ್ಸ್ ಇರುತ್ತೆ, ಒಂದು ಇಂಟಿಜರ್ ಪಾರ್ಟ್, ಇನ್ನೊಂದು ಫ್ರ್ಯಾಕ್ಷನಲ್ ಪಾರ್ಟ್. ಫ್ರ್ಯಾಕ್ಷನಲ್ಗಿನ ಮುಂದೆ ಅಂದರೆ ಆ ಡೆಸಿಮಲ್ ಪಾಯಿಂಟ್ಗಿನ ಮುಂದೆ ಇರೋದನ್ನ ಇಂಟಿಜರ್ ಪಾರ್ಟ್ ಅಂತ ಕರಿತೀವಿ, ಅದರ ಡೆಸಿಮಲ್ ಆದಮೇಲೆ ಇರೋದನ್ನ ಫ್ರ್ಯಾಕ್ಷನಲ್ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಫಾರ್ಮ್ ಆ್ಯಸ್ ಅನ್ ಇಂಟಿಜರ್ ಪಾರ್ಟ್ ಫಾಲೋಡ್ ಬೈ ಅನ್ ಡೆಸಿಮಲ್ ಪಾಯಿಂಟ್ ಆ್ಯಂಡ್ ಅ ಫ್ರ್ಯಾಕ್ಷನಲ್ ಪಾರ್ಟ್. ಸೇಮ್ ಅದೇ ಇಲ್ಲಿ ಬರೆದಿದ್ದಾರೆ. ವಿ ಕ್ಯಾನ್ ಒಮಿಟ್ ಅಂತಂದರೆ ಆ ಡಿಜಿಟ್ಸ್ನ ನಾವು ಬೇಕಾದ್ರೆ ಡಿಸ್ಕನೆಕ್ಟು ಮಾಡ್ಕೊಬೋದು, ಅಥವಾ ಹಾಕ್ಲೇ ಇದ್ರೂ ಎಸ್ಕೇಪ್ ಮಾಡಿದ್ರೂ ನಡೆಯುತ್ತೆ. ದ ಡಿಜಿಟ್ಸ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ಆರ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಅಂದರೆ ನಾವು ಕೆಲವೊಂದು ಇವಾಗ ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ ಕೆಲವು ನಂಬರ್ಸ್ನ ನಾವು ನೀಡ್ಬೋದು, ಅದರ ಟೈಪ್ ಮಾಡಿದ್ರು ಮಾಡ್ಬೋದು, ಇಲ್ಲಾಂದರೆ ಎಸ್ಕೇಪ್ ಮಾಡಿದ್ರು ನಡೆಯುತ್ತೆ. 0.5, 0.99, -0.6, -9 ಪಾಯಿಂಟ್ ಅಂತ ಕೊಟ್ಟಿದ ತಕ್ಷಣ 9.0 ಅಂತ ಆಟೋಮೆಟಿಕ್ಕಾಗಿ ಕನ್ಸಿಡರ್ ಆಗುತ್ತೆ. ಆಮೇಲೆ ಪಾಯಿಂಟ್ ಅಂತ ಮೆನ್ಷನ್ ಮಾಡಿ ನಂಬರ್ ಹಾಕಿದ ತಕ್ಷಣ ಅದು ಆಬ್ವಿಯಸ್ಲಿ 0.9 + 0.9 ಅಂತ ಕನ್ಸಿಡರ್ ಆಗುತ್ತೆ, ಎಕ್ಸೆಟ್ರಾ. ಆರ್ ಆಲ್ ದ ವ್ಯಾಲಿಡ್ ಫ್ಲೋಟಿಂಗ್ ಪಾಯಿಂಟ್ಸ್. ಎಕ್ಸ್ಪೋನೆಂಟ್ ಫಾರ್ಮ್. ಲೆಟ್ ಅಸ್ ನೋ ವಾಟ್ ಈಸ್ ಎಕ್ಸ್ಪೋನೆಂಟ್ ಫಾರ್ಮ್ ಅಂತಂದರೆ e to the power of m to the power of e, ಸಪೋಸ್ 2 to the power of ಸ್ಕ್ವೇರ್ ಅಂತ ಅನ್ನೋದು ಇವೆಲ್ಲ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. Now the question is how to represent floating point numbers in scientific notation. Give examples. The floating point number represented using the scientific notation are also called as exponential notation, as 3 parts, that is ಮ್ಯಾಂಟಿಸಾ. ಪಾರ್ಟ್ 1ಗೆ ಮ್ಯಾಂಟಿಸಾ ಅಂತ ಕರೀತಾರೆ, ಇ ಅಥವಾ ಕ್ಯಾಪಿಟಲ್ ಇನ ಪಾರ್ಟ್ 2 ಅಂತ ಕರೀತಾರೆ. ಆಮೇಲೆ ಪಾರ್ಟ್ 3 ಬಂದು ಎಕ್ಸ್ಪೋನೆಂಟ್ ಅಂತ ಕರಿತೀವಿ. Next, mantissa can be an integer or a floating point number represented using mantissa can be a integer ಅಥವಾ floating point ಆಗಿರ್ಬೋದು. ಆಮೇಲೆ the letter E or capital E follow the mantissa. The exponent should follow small letter e or cap C. The exponent has to be an integer with optional plus or minus sign. The following examples gives invalid floating point numbers. The reasons for invalidity are also shown. And floating point or real constant, ಯಾವ್ಯಾವುದು ಇನ್ವ್ಯಾಲಿಡ್ ಇರುತ್ತೆ, ಯಾವ ಥರ ಟೈಪ್ ಮಾಡಬೇಕು ಫ್ಲೋಟಿಂಗ್ ಪಾಯಿಂಟ್ ಅಥವಾ ರಿಯಲ್ ಕಾನ್ಸ್ಟೆಂಟ್ಸ್ನ ಅನ್ನೋದು ಇಲ್ಲಿ ಈ ಟೇಬಲಲ್ಲಿ ಕೊಟ್ಟಿದ್ದಾರೆ. 22.0/7 invalid because this slash is not allowed. And next 120 no decimal point because floating ಅಂತ ಬಂದಾಗ ಫ್ಲೋಟಿಂಗ್ ಪಾಯಿಂಟಲ್ಲಿ ಡೆಸಿಮಲ್ ಇರಲೇಬೇಕು. ಡೆಸಿಮಲ್ಲೇ ಇಲ್ಲ ಅಂತಂದರೆ ಅದು ಫ್ಲೋಟಿಂಗ್ ಪಾಯಿಂಟ್ ಕನ್ಸಿಡರ್ ಆಗೋದೇ ಇಲ್ಲ. ನೆಕ್ಸ್ಟು 6.5 e to the power of 8 ಅಂತ ಅಂದರೆ 65 to the power of 8 ಅಂತ ಅರ್ಥ. ಆದರೆ ಇಲ್ಲಿ ಸ್ಪೇಸ್ ಕೊಡಬಾರ್ದು, ಇಲ್ಲಿ ಇ ಆದಮೇಲೆ ಸ್ಪೇಸ್ ಕೊಡಬಾರ್ದು. ವೈಟ್ ಸ್ಪೇಸ್ ನಾಟ್ ಅಲೌಡ್ ಬಿಟ್ವೀನ್ ಇ ಆ್ಯಂಡ್ 8. ಆಮೇಲೆ 1.2.3 ಅಂತಂದರೆ ಮೋರ್ ದ್ಯಾನ್ 1 ಡೆಸಿಮಲ್ ಪಾಯಿಂಟ್ ಈಸ್ ನಾಟ್ ಅಲೌಡ್. ಬರೀ ಡೆಸಿಮಲ್ ಪಾಯಿಂಟ್ ಅಂತ ಬಂದಾಗ 1 ಡೆಸಿಮಲ್ ಪಾಯಿಂಟ್ ಮಾತ್ರ ಇರಬೇಕು, ಯಾಕಂದರೆ ಬೇಕಾದಷ್ಟು ಪಾಯಿಂಟ್ ಇಟ್ಕೊಂಡು ಕುತ್ಕೊಂಡ್ರೆ ಅದು ಫ್ಲೋಟಿಂಗ್ ಪಾಯಿಂಟ್ ಅಥವಾ ಡೆಸಿಮಲ್ ಪಾಯಿಂಟ್ ಅಂತ ಕನ್ಸಿಡರ್ ಆಗಲ್ಲ. ಡೆಸಿಮಲ್ ಪಾಯಿಂಟ್ ಇನ್ ದ ಸೆನ್ಸ್ ಒಂದು
ನ್ಯಾಚುರಲಾಗಿ ಮ್ಯಾಥಮೆಟಿಕ್ಸಲ್ಲಿ ಡೆಸಿಮಲ್ ಪಾಯಿಂಟ್ ಅಂತ ಕರಿತೀವಿ, ಆದರೆ ಇಲ್ಲಿ ಸಿ ಪ್ರೋಗ್ರಾಮಿಂಗಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟು ಕಾಮ ಇಸ್ ನಾಟ್ ಅಲೌಡ್. ಆಲ್ಮೋಸ್ಟ್ ಎಲ್ಲದರಲ್ಲೂ ನೋಡಿದ್ದೀವಿ, ಕಾಮ ಯೂಸ್ ಮಾಡೋಂಗಿಲ್ಲ. 10.e⁻⁻⁻6.9 ಫ್ರ್ಯಾಕ್ಷನಲ್ ಪಾರ್ಟ್ 6.9 ಇಸ್ ನಾಟ್ ಅಲೌಡ್ ಇನ್ ಎಕ್ಸ್ಪೊನೆಂಟ್ ಪಾರ್ಟ್. ಯಾವುದೇ ಕಾರಣಕ್ಕೂ ಎಕ್ಸ್ಪೊನೆಂಟ್ ಪಾರ್ಟಲ್ಲಿ ಈಗ e⁻², e⁻1 ಅಂತ ಬರಿಬೋದು, ಆದರೆ e⁻6.9, e⁻100.9 ಈ ಥರ ಎಲ್ಲ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟು ಫರ್ದರ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಕ್ಯಾರೆಕ್ಟರ್ ಆದಮೇಲೆ ನೆಕ್ಸ್ಟು ಸ್ಟ್ರಿಂಗ್ ಬಗ್ಗೆ ಕಲಿತೀವಿ. ಇವಾಗ ಕ್ಯಾರೆಕ್ಟರ್ ಅಂತಂದರೆ ಏನು ಅಂತಂದರೆ, ಇವಾಗ ಕ್ಯಾರೆಕ್ಟರ್ ಅದರಲ್ಲಿ ಏನು ಯೂಸ್ ಆಗುತ್ತೆ, ಆಸ್ಕಿ ಕೋಡ್ ಯೂಸ್ ಆಗುತ್ತೆ. ಆಸ್ಕಿ ಅನ್ನೋದು ಲಾಜಿಕಲ್ ಡಿಸೈನಲ್ಲಿ ಮೈಕ್ರೋ ಪ್ರೊಸೆಸರಲ್ಲಿ ಆಸ್ಕಿನ ಫುಲ್ ಫಾರ್ಮು ಎಲ್ಲರಿಗೂ ಗೊತ್ತಿರುತ್ತೆ. ಆ ಕ್ಯಾರೆಕ್ಟರ್ ಎನ್ಕ್ಲೋಸ್ಡ್ ವಿತ್ ಅನ್ ಪೇರ್ ಆಫ್ ಸಿಂಗಲ್ ಕೋಡ್ಸ್, ದಟ್ ಈಸ್ ಅಪಾಸ್ಟ್ರಫಿ ಡಿನೋಟೆಡ್ ಬೈ ಅಪಾಸ್ಟ್ರಫಿ ಸೈನ್ ಇಸ್ ಕಾಲ್ಡ್ ಆಸ್ ಕ್ಯಾರೆಕ್ಟರ್. ಅಂತಂದರೆ ಕ್ಯಾರೆಕ್ಟರ್ನ ಯಾವತ್ತನಾಗಲಿ ಸಿಂಗಲ್ ಕೋಡ್ಸಿಂದ ರಿಪ್ರೆಸೆಂಟ್ ಮಾಡಬೇಕು. ಸಿಂಗಲ್ ಕೋಡ್ಸ್ ಅಂದರೆ ಅದು ಅಪಾಸ್ಟ್ರಫಿ ಅಂತಾರೆ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆಗುತ್ತೆ. ಈಚ್ ಕ್ಯಾರೆಕ್ಟರ್ ಇಸ್ ಅಸೋಸಿಯೇಟೆಡ್ ವಿತ್ ಅ ಯೂನಿಕ್ ವ್ಯಾಲ್ಯೂ ಕಾಲ್ಡ್ ಆಸ್ ಆಸ್ಕಿ, ದಟ್ ಈಸ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇದು ತುಂಬ ಯೂಸ್ ಆಗುತ್ತೆ. ಇದು ಫುಲ್ ಫಾರ್ಮ್ ಪ್ರತಿ ಕಾಂಪಿಟೇಷನ್ ಎಕ್ಸಾಮಿನೇಷನ್ನು ಕೇಳ್ತಾರೆ. EBDIC ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್, ಅದೊಂದು ಕೋಡೆಡ್ ಇನ್ಫಾರ್ಮೇಷನ್ ಅಂತ ಅದೊಂದಿರುತ್ತೆ. ಕಂಪ್ಯೂಟರ್ ರಿಲೇಟೆಡ್ ಕೋಡಿಂಗ್ ಲ್ಯಾಂಗ್ವೇಜ್ ಎಕ್ಸ್ಪ್ಲನೇಷನ್ ಫುಲ್ ಫಾರ್ಮ್ಸ್ ಏನೇನಿರುತ್ತೆ ಅದೆಲ್ಲ ನಾನು ಇನ್ನೊಂದು ಕ್ಲಾಸ್ ಮಾಡ್ತೀನಿ. ಈಗ ಆಸ್ಕಿ ಬಗ್ಗೆ ತಿಳ್ಕೊಳ್ಳೋಣ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ವ್ಯಾಲ್ಯೂ ಆಸ್ಕಿ. ಇದರಲ್ಲಿ ಏನಂತಂದರೆ, ಇದರಲ್ಲಿ 120 ಬಿಟ್ಸ್ ಇರುತ್ತೆ. ಕ್ಯಾಪಿಟಲ್ ಎ ಇಂದ ಝಡ್ವರೆಗೂ, ಕ್ಯಾಪಿಟಲ್ ಝಡ್ವರೆಗೂ, ಸ್ಮಾಲ್ ಎ ಇಂದ ಸ್ಮಾಲ್ ಝಡ್ವರೆಗೂ. ಕ್ಯಾಪಿಟಲ್ ಎ ಬಂದು ವ್ಯಾಲ್ಯೂ 65 ಇರುತ್ತೆ, ಸ್ಮಾಲ್ ಎದು ಬಂದು 97 ವ್ಯಾಲ್ಯೂ ಇರುತ್ತೆ. ಅದು ಸಿಸ್ಟಮಲ್ಲಿ ತೊಗೊಳೋದು ಹಂಗೆ. ಯಾಕಂದರೆ ಕಂಪ್ಯೂಟರ್ಗೆ ನಾರ್ಮಲಾಗಿ ನಾವು ಏನು ಟೈಪ್ ಮಾಡ್ತೀವಿ ಅದಕ್ಕೆ ಅರ್ಥ ಆಗಲ್ಲ ಕಂಪ್ಯೂಟರ್. ಈ ಆಸ್ಕಿ ಕೋಡಲ್ಲಿ ಕನ್ವರ್ಟ್ ಮಾಡಿ ಈ ಆಸ್ಕಿ ನಂಬರ್ನ ಮತ್ತೆ ಬೈನರಿ ಕೋಡ್, ದಟ್ ಈಸ್ 0s and 1s ಫಾರ್ಮಲ್ಲಿ ಕನ್ವರ್ಷನ್ ಮಾಡಿ ಮತ್ತು ಅದು ಕನ್ವರ್ಟ್ ಮಾಡಿ ಅದು ಸಿಸ್ಟಮಲ್ಲಿ ಆವಾಗ 0s and 1s, ದಟ್ ಈಸ್ ಬೈನರಿ ಲ್ಯಾಂಗ್ವೇಜ್, ಬೈನರಿ ಡಿಜಿಟ್ಸಲ್ಲಿ ಮಾತ್ರ ಅದಕ್ಕೆ ಅರ್ಥ ಆಗೋದು ಸಿಸ್ಟಮ್ಗೆ. The following example gives the valid and invalid character constants. The reasons for the invalidity are also shown. ನೋಡಿ, ಇವಾಗ 9 ಅದು ಕೋಡ್ಸ್, ಸಿಂಗಲ್ ಕೋಡ್ಸ್, ಡಿಜಿಟ್ಸ್ ಆಗಲಿ ಆಲ್ಫಾಬೆಟ್ಸ್ ಆಗಲಿ ಸುಮ್ಮನೆ ಸಿಂಗಲ್ ಕೋಡ್ಸ್ ಹಾಕಿದ ತಕ್ಷಣ ಅದು ಕ್ಯಾರೆಕ್ಟರ್ ಅಂತ. ಡಬಲ್ ಕೋಡ್ಸ್ ಹಾಕಿದ್ರೆ ಅದು ಸ್ಟ್ರಿಂಗ್ ಅಂತ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಅದನ್ನೇ ನೋಡ್ತೀವಿ. ಸಿಂಗಲ್ ಕೋಡ್ಸ್ ಅಂತ ಹಾಕಿದ ತಕ್ಷಣ ಅದು ಕ್ಯಾರೆಕ್ಟರ್. ನೆಕ್ಸ್ಟು ಆಮೇಲೆ /n ಇದು ವ್ಯಾಲಿಡು, ಯಾಕಂದರೆ ಇದು ಎಸ್ಕೇಪ್ ಕ್ಯಾರೆಕ್ಟರ್ ಅಂತ ಕರೀತಾರೆ, ಯಾಕಂದರೆ ಆ ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತಾರೆ. ಇದು T ಅಂದರೆ ಟ್ಯಾಬ್ ಅಂತಾರೆ. ಅದು ಈಗ ಪ್ರೋಗ್ರಾಮ್ ಟೈಪ್ ಮಾಡಬೇಕಾದ್ರೆ ಇನ್ನೊಂದು ನೆಕ್ಸ್ಟ್ ಲೈನ್ಗೆ ನೀವು ಫರ್ದರ್ ಒಂದು ಲೈನು ಟೈಪ್ ಮಾಡಿ ನೆಕ್ಸ್ಟ್ ಲೈನಿಗೆ ಬರಬೇಕಂದ್ರೆ ಅದು /n ಕೊಡ್ತೀವಿ, ನ್ಯೂ ಲೈನ್ ಕ್ಯಾರೆಕ್ಟರ್. /t ಅಂತಂದರೆ ಟ್ಯಾಬು. ಒಂದೊಂದು ಈಗ ನೀವು ಒಂದು ಪ್ರೋಗ್ರಾಮೆಲ್ಲ ಔಟ್ಪುಟ್ ಬರಬೇಕಂದ್ರೆ /t ಅಂತ ಕೊಟ್ಟರೆ ಒಂದು ಪ್ರೋಗ್ರಾಮ್ ಮಧ್ಯ ಇನ್ನೊಂದು ಪ್ರೋಗ್ರಾಮ್ ಮಧ್ಯ, ಇವಾಗ ನಾವು ಹೆಂಗೆ ಪ್ಯಾರಾಗ್ರಾಫ್ ಟೈಪ್ ಮಾಡ್ತೀವೋ ಅದೇ ರೀತಿ ಟ್ಯಾಬಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ, ಸೆಂಟರಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡೋದು. ಡಬಲ್ ಕೋಡ್ಸ್ ಆರ್ ನಾಟ್ ಅಲೌಡ್ ಇನ್ ಕ್ಯಾರೆಕ್ಟರ್ ಆ್ಯಂಡ್ 99 is invalid because 2 characters are not allowed. ಇದನ್ನು ನೆನ್ಪಿಟ್ಕೊಬೇಕು. ಕ್ಯಾರೆಕ್ಟರ್ ಅಂದರೆ ಬರೀ ಸಿಂಗಲ್ ಅಷ್ಟೇ, ಸಿಂಗಲ್ ಡಿಜಿಟ್ ಅಥವಾ ಸಿಂಗಲ್ ವ್ಯಾಲ್ಯೂ ಆಫ್ ಆಲ್ಫಾಬೆಟ್, ಸಿಂಗಲ್ ಎನಿ ಸಿಂಬಲ್ಸ್ ಸಿಂಗಲ್ ಆಗಿರೋದಕ್ಕೆ ಡಬಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡೋಂಗಿಲ್ಲ. ಡಬಲ್ ಕ್ಯಾರೆಕ್ಟರ್ಸ್ ಬಂತು ಅಂದರೆ ಅದನ್ನು ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಮೋರ್ ದೆನ್ 1 ಕ್ಯಾರೆಕ್ಟರ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟ್ರಿಂಗ್. ನೆಕ್ಸ್ಟ್, ವಾಟ್ ಆರ್ / ಕಾನ್ಸ್ಟೆಂಟ್ಸ್? ವಾಟ್ ಆರ್ ಎಸ್ಕೇಪ್ ಸೀಕ್ವೆನ್ಸ್ ಕ್ಯಾರೆಕ್ಟರ್ಸ್? ಇವಾಗ ನೆಕ್ಸ್ಟ್ / ಅಂದ್ರೇನು? ಸೀಕ್ವೆನ್ಸ್ ಕ್ಯಾರೆಕ್ಟರ್ ಬಿಗಿನ್ಸ್ ವಿತ್ ಅ /. ಇವಾಗ ಇದ್ರ ಬಗ್ಗೆ ನೋಡೋಣ. An escape sequence character begins with a / and is followed by one character, a / along with some characters. Give rise to special print effects, that is escaping the meaning sum of the characters since an escape sequence characters. /ನ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ಎಸ್ಕೇಪ್ ಕ್ಯಾರೆಕ್ಟರ್ಸ್ ಅಂತಂದರೆ ಕೀಬೋರ್ಡಲ್ಲಿ ಕೆಲವೊಂದು ಎಸ್ಕೇಪ್ ಕ್ಯಾರೆಕ್ಟರ್ಸ್ಗಳು ಇರ್ತಾವಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಅಂತ ಅರ್ಥ. ಈಗ ಈ ಟೇಬಲ್ ನೋಡಿದ್ರೆ ಅರ್ಥ ಆಗುತ್ತೆ // ಅಂದ್ರೇನು ಮತ್ತು ಎಸ್ಕೇಪ್ ಕ್ಯಾರೆಕ್ಟರ್ಸ್ ಅಂದ್ರೇನು ಅಂದರೆ /a ಬೀಪ್ ಸೌಂಡ್,
ಅಂದರೆ ಸಿಸ್ಟಮಲ್ಲಿ ಇವಾಗ ನಾವು ಏನಾದರೂ ಶಟ್ ಡೌನ್ ಆಗೋ ಟೈಮಲ್ಲಿ ಈ ಕೆಲವೊಂದು ವಿಂಡೋಸಲ್ಲಿ ಅಂತ ಸೌಂಡ್ ಆಗುತ್ತೆ ಕೆಲವೊಂದು. ಆಮೇಲೆ ತಿರ್ಗಾ ಈಗ ಬೀಪ್ ಸೌಂಡ್ ಅಂತಂದರೆ ಈಗ ಏನಾದರೂ ಔಟ್ಪುಟ್ ನಿಮ್ದು ರಾಂಗ್ ಆಯಿತು ಅಂದ್ಕೊಳ್ಳಿ. ರಾಂಗ್ ಆಗಿದ್ದಾಗ ಏನೋ ಒಂಥರ ನೆಗೆಟಿವ್ ಮೆಸೇಜ್ ಬರುತ್ತೆ. ಇನ್ ದ ಸೆನ್ಸ್ ಮೆಸೇಜ್ ಅಂತಂದರೆ ಆ ಬೀಪ್ ಸೌಂಡಲ್ಲೇ ಏನೋ ಒಂದು ಡೇಂಜರ್ ಆಗಿದೆ, ನಿಮ್ಮ ಔಟ್ಪುಟ್ ರಾಂಗ್ ಇದೆ. ಸಪೋಸ್ ಅಲ್ಲಿ ಔಟ್ಪುಟ್ ಪಾಸಿಟಿವ್ ಬಂತು, ಔಟ್ಪುಟ್ ತುಂಬ ಕ್ಲಿಯರಾಗಿ ನೀಟಾಗಿ ಬಂತು ಅಂದರೆ ವಾವ್ ಇಟ್ ಈಸ್ ಬಿನ್ ಸಕ್ಸೀಡೆಡ್ ಅಂತ ಅದೊಂಥರ ಬೀಪ್ ಸೌಂಡ್ ಥರ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ಸ್ಪ್ಲೇಶ್ ಅಂತ ಅಂದರೆ ಕರ್ಸರ್ ಮೂವ್ಸ್ ಟುವರ್ಡ್ಸ್ ದ ಲೆಫ್ಟ್ ಆನ್ ಪೊಸಿಷನ್ ಹಾರಿಜಾಂಟಲ್ ಟ್ಯಾಬ್, that is /t cursor moves towards the right by 8 position. ಆಟೋಮೆಟಿಕ್ಲಿ 8 ಪೊಸಿಷನ್ಗೆ ಮೂವ್ ಆಗುತ್ತೆ ಕರ್ಸರು. ಆಮೇಲೆ ವರ್ಟಿಕಲ್ ಟ್ಯಾಬ್ ಅಂತಂದರೆ ದಿಸ್ ಈಸ್ ಯೂಶಲಿ ನಾಟ್ ಸಪೋರ್ಟೆಡ್. ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟು ನ್ಯೂ ಲೈನ್, ಅದೇ ಆವಾಗಲೇ ಹೇಳ್ದಾಗೆ ಎನ್ ಅಂತಂದರೆ ನ್ಯೂ ಲೈನ್ ನೆಕ್ಸ್ಟ್ ಲೈನ್ ಕ್ಯಾರೆಕ್ಟರ್ ಆಗುತ್ತೆ. ಆಮೇಲೆ ಫಾರ್ಮ್ ಫೀಡ್ ಎಫ್, ಆಮೇಲೆ ಕರ್ಸರ್ ಮೂವ್ಸ್ ಟು ದ ನೆಕ್ಸ್ಟ್ ಪೇಜು. ಕ್ಯಾರೇಜ್ ರಿಟರ್ನ್ ಅಂತಂದರೆ /r, ಕರ್ಸರ್ ಮೂವ್ಸ್ ಟು ದ ಸ್ಟಾರ್ಟ್ ಆಫ್ ಕರೆಂಟ್ ಲೈನ್. ಆಮೇಲೆ ಇದು ಕೊಟೇಶನ್ ಬಂತು ಅಂದರೆ ಅದ್ರ ಮೀನಿಂಗ್ ಅಂದರೆ ಡಬಲ್ ಕೋಟ್ಸ್ ಅಂತ ಅರ್ಥ. ಆಮೇಲೆ ಅಫೋಸ್ಟ್ರಫಿ, ಸಿಂಗಲ್ ಅಫೋಸ್ಟ್ರಫಿ, ಕ್ವಶನ್ ಮಾರ್ಕು, ಅದೆಲ್ಲ ಸ್ಲ್ಯಾಶ್ ಯೂಸ್ ಮಾಡಿದ್ರೆ ಮೀನಿಂಗ್ ಅದೇ ಸಿಂಗಲ್ ಆಗಿರುತ್ತೆ. ಆಮೇಲೆ ಬ್ಯಾಕ್ ಸ್ಲ್ಯಾಶ್ ಅಂದರೆ ಇದು ಸಿಂಗಲ್ ಸ್ಲ್ಯಾಶ್ ಬರುತ್ತೆ. ಇದು ನಲ್ ಕ್ಯಾರೆಕ್ಟ್ರು. ಇದು ಎಲ್ಲಿ ಯೂಸ್ ಆಗುತ್ತೆ ನಲ್ ಕ್ಯಾರೆಕ್ಟರ್ ಅಂದರೆ ಅರೆ ಅಂತ ನೆಕ್ಸ್ಟ್ ಫರ್ದರ್ ಗೊತ್ತಾಗುತ್ತೆ ಅರೆ ಬಗ್ಗೆ. ಆವಾಗ ಸ್ಲ್ಯಾಶು ನಲ್ ಕ್ಯಾರೆಕ್ಟರ್ ಅಂದ್ರೇನು ಅದ್ರ ಬಗ್ಗೆ ತಿಳ್ಕೊತೀವಿ. ಮತ್ತು ಲಿಂಕ್ಡ್ ಲಿಸ್ಟ್ ಅಂತ ಬರುತ್ತೆ. ಲಿಂಕ್ಡ್ ಲಿಸ್ಟು ಕ್ಯೂಸು, ಆಮೇಲೆ ಸ್ಟ್ಯಾಕ್ಸು, ಅದರಲ್ಲೆಲ್ಲ ನಲ್ ಕ್ಯಾರೆಕ್ಟ್ರು ಹೆಂಗೆ ಅಂದ್ಬಿಟ್ಟು ನೀಟಾಗಿ ಡೀಪಾಗಿ ಕಲ್ತ್ಕೊಳ್ಳೋಣ. ದ ಬ್ಯಾಕ್ ಸ್ಲ್ಯಾಶ್ ಕ್ಯಾರೆಕ್ಟರ್ ಸಚ್ ಆಸ್ /a /b /t /v /n f r 0 ಆರ್ ನಾನ್ ಪ್ರಿಂಟೇಬಲ್ ಕ್ಯಾರೆಕ್ಟರ್ಸ್. ಅಂದರೆ ಇದು ಪ್ರಿಂಟ್ ಮಾಡೋಕ್ಕಲ್ಲ, ಯೂಸ್ ಆಗಲ್ಲ. ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂದರೆ ಏನು? ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂದರೆ ಏನಪ್ಪ ಅಂದರೆ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್, ಒನ್ ಆರ್ ಮೋರ್ ಕ್ಯಾರೆಕ್ಟರ್ಸ್. ನಾನು ಆಗಲೇ ಹೇಳ್ದಂಗೆ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಸಿಂಗಲ್ ಕ್ಯಾರೆಕ್ಟರ್ ಮಾತ್ರ ಕ್ಯಾರೆಕ್ಟರ್ ಕಾನ್ಸ್ಟೆಂಟಾಗಿ ಕನ್ಸಿಡರ್ ಮಾಡೋದು, ಅದು ಸ್ಟ್ರಿಂಗಲ್ ಅಫಾಸ್ಟ್ರಫಿ ಆಗಿರಬೇಕು. ಅದೇ ಇದು ಸ್ಟ್ರಿಂಗ್ ಅಂತ ಬಂದಾಗ ಮೋರ್ ದೆನ್ ಒನ್ ಕ್ಯಾರೆಕ್ಟರ್ ಇತ್ತು ಅಂತಂದರೆ ಅದು ಸ್ಟ್ರಿಂಗಾಗಿ ಕನ್ಸಿಡರ್ ಆಗುತ್ತೆ. ಎನ್ಕ್ಲೋಸ್ಡ್ ವಿತ್ ಅ ಪೇರ್ ಆಫ್ ಡಬಲ್ ಕೋಟ್ಸ್ ಇರುತ್ತೆ, ಇಸ್ ಕಾಲ್ಡ್ ಎ ಸ್ಟ್ರಿಂಗ್ ಕಾನ್ಸ್ಟೆಂಟ್. ದ ಸ್ಟ್ರಿಂಗ್ ಆಲ್ವೇಸ್ ಎಂಡ್ಸ್ ವಿತ್ ನಲ್ ಡಿನೋಟೆಡ್ ಬೈ 0. ನಾನು ಆಗಲೇ ಹೇಳಿದೆ ಇದರಲ್ಲಿ RS ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಯಾವತ್ತೇ ಆಗಲಿ ಸ್ಟ್ರಿಂಗ್ನ ಎಂಡಲ್ಲಿ ನಲ್ ಕ್ಯಾರೆಕ್ಟ್ರು ಬರೀಲೇಬೇಕು. ನಾವು ಮೆನ್ಷನ್ ಮಾಡಬೇಕು, ಟೈಪ್ ಮಾಡಬೇಕಾಗಿರಲಿ, ಏನಾದರೂ ಪ್ರೋಗ್ರಾಮ್ ಬರೀಬೇಕಾದ್ರೂ ಆಗಲಿ. /0 ದಟ್ ಈಸ್ ಲಾಸ್ಟ್ ಸ್ಟ್ರಿಂಗ್ ಎಂಡಲ್ಲಿ ನಲ್ ಕ್ಯಾರೆಕ್ಟ್ರು ಅನ್ನೋದು ಇರುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ದ ಫಾಲೋಯಿಂಗ್ ಎಕ್ಸಾಂಪಲ್ ವ್ಯಾಲಿಡ್ ಇನ್ವ್ಯಾಲಿಡ್ ಸ್ಟ್ರಿಂಗ್ ಬಗ್ಗೆ ಹೇಳುತ್ತೆ. ಈಗ 9 ಸಿಂಗಲ್ ಅಫಾಸ್ಟ್ರಫಿ ಇನ್ವ್ಯಾಲಿಡ್, ಯಾಕಂದರೆ ಇದು ಸ್ಟ್ರಿಂಗು, ಅದಕ್ಕೆ ಡಬಲ್ ಕೋಟ್ಸ್ ಬೇಕು. ವ್ಯಾಲಿಡು, ಪದ್ಮ ವ್ಯಾಲಿಡು, /n ಡಬಲ್ ಕೋಟ್ಸ್ ವ್ಯಾಲಿಡ್ should be enclosed between double quotes. Single quotes are not allowed. Padma Reddy, this book author name, that is A.M. Padma Reddy. ಅವರು ಬರೆದಿರೋ ಬುಕ್ ಆದ್ದರಿಂದ ಅವ್ರದ್ದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಎಕ್ಸಾಂಪಲ್ ಕೊಡ್ಬೋದು. ಸಪೋಸ್ ನಿಮ್ಮ ಹೆಸ್ರಿಗೆ ಏನಾದರೂ ಸತೀಶ್ ಆಗಿದ್ದಲ್ಲಿ ಸತೀಶ್ ಅಂತ ಕೊಡ್ಬೋದು. ನೆಕ್ಸ್ಟ್ ಫರ್ದರ್ ನೋಡೋಣ. ಮೀನಿಂಗ್ ಆಫ್ ವೇರಿಯಬಲ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. Okay, thank you. Have a nice day.